ಹಲೋ ಎಲ್ಲರಿಗೂ ನಮಸ್ಕಾರ. ಕೊನೆಗೂ ಟಾಟಾ ಮೋಟಾರ್ಸ್ ತನ್ನ ಹೊಸ ಟಿಯಾಗೋ ಇವಿ ಫೇಸ್ಲಿಫ್ಟ್ ಅನ್ನ ಭಾರತೀಯ ಮಾರುಕಟ್ಟೆಗೆ ಪರಿಚಯಿಸಿದೆ. ಹಾಗಾದ್ರೆ ಈಗ ಎಲ್ಲರ ಮನಸ್ಸಲ್ಲಿ ಕಾಡುವುದು ಒಂದೇ ಪ್ರಶ್ನೆ, ಟಾಟಾ ಟಿಯಾಗೋ ಇವಿ ತಗೋಬೇಕಾ ಅಥವಾ ಇನ್ನೂ ಸ್ವಲ್ಪ ಹೆಚ್ಚು ಹಣ ಹಾಕಿ ಪಂಚ್ ಇವಿ ತೆಗೆದುಕೊಳ್ಳುವುದು ಬೆಸ್ಟ್ ಆಯ್ಕೆನಾ? ಪಂಚ್ ಇವಿ ನಿಜವಾಗ್ಲೂ ಹೆಚ್ಚುವರಿ ಹಣಕ್ಕೆ ಯೋಗ್ಯ ಇದೆಯಾ ಅಥವಾ ಟಿಯಾಗೋ ಇವಿ ವ್ಯಾಲ್ಯೂ ಫಾರ್ ಮನಿ ಚಾಂಪಿಯನ್ ಇದೆಯಾ? ಇವತ್ತಿನ ಈ ವಿಡಿಯೋದಲ್ಲಿ ಈ ಎರಡು ಕಾರುಗಳ ವೇರಿಯಂಟ್, ಸೈಜ್, ಬ್ಯಾಟರಿ, ರೇಂಜ್, ಪರ್ಫಾರ್ಮೆನ್ಸ್, ಫೀಚರ್ಸ್, ಸೇಫ್ಟಿ, ಪ್ರೈಸಿಂಗ್ ಹಾಗೂ ಕೊನೆಯಲ್ಲಿ ಯಾವ ರೀತಿಯ ಜನರಿಗೆ ಯಾವ ಕಾರ್ ಸೂಕ್ತ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಹೀಗಾಗಿ ಈ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ವಿಡಿಯೋ ಚಾಲೂ ಮಾಡೋಣ ಬನ್ನಿ. ಮೊದಲನೇದಾಗಿ ವೇರಿಯಂಟ್ ಕಡೆ ನೋಡೋದಾದ್ರೆ ಟಿಯಾಗೋ ಇವಿಯಲ್ಲಿ ಟೋಟಲ್ ಆಗಿ ಒಟ್ಟು 6 ವೇರಿಯಂಟ್ ಅನ್ನು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸ್ಮಾರ್ಟ್, ಪ್ಯೂರ್ ಪ್ಲಸ್, ಕ್ರಿಯೇಟಿವ್ ಪ್ಲಸ್. ಇನ್ನು ಪಂಚ್ ಇವಿಯಲ್ಲೂ ಸಹ 5 ಪ್ರಮುಖ ವೇರಿಯಂಟ್ ಗಳು ನಿಮಗೆ ಸಿಗುತ್ತದೆ. ಸ್ಮಾರ್ಟ್ ಪ್ಲಸ್, ಅಡ್ವೆಂಚರ್, ಎಂಪವರ್ಡ್ ಪ್ಲಸ್. ಹೀಗಾಗಿ ಈ ಎರಡು ಕಾರುಗಳು ನಿಮ್ಮ ಬಜೆಟ್ ಹಾಗೂ ಬೇಕಾದ ಫ್ಯೂಚರ್ ಗೆ ತಕ್ಕಂತೆ ಸಾಕಷ್ಟು ವೇರಿಯಂಟ್ ಗಳನ್ನು ಆಫರ್ ಮಾಡಿದೆ. ಇನ್ನು ಡೈಮೆನ್ಷನ್ ಕಡೆ ಬರೋದಾದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಪಂಚ್ ಇವಿ ನೋಡಿದ್ರೆ ಟಾಟಾ ಟಿಯಾಗೋ ಇವಿಗಿಂತ ದೊಡ್ಡದಾಗಿ ಕಾಣುತ್ತೆ. ಉದ್ದ ಆಗಿರ್ಲಿ, ಅಗಲ ಆಗಿರ್ಲಿ, ಎತ್ತರ ಆಗಿರ್ಲಿ, 3 ವಿಷಯದಲ್ಲಿಯೂ ಟಾಟಾ ಪಂಚ್ ಇವಿ ಮುಂದೆ ಇದೆ. ಇದರಿಂದ ರಸ್ತೆಯ ಮೇಲಿನ ರೋಡ್ ಪ್ರೆಸೆನ್ಸ್ ಸಹ ಟಾಟಾ ಪಂಚ್ ಇವಿದು ಟಿಯಾಗೋ ಇವಿಗಿಂತ ಬೆಟರ್ ಆಗಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಕ್ಯಾಬಿನ್ ನಲ್ಲಿಯೂ ಸಹ ಪಂಚ್ ಇವಿ ದೊಡ್ಡದಾಗಿ ಇದೆ. ವೀಲ್ ಬೇಸ್ ನಲ್ಲಿಯೂ ಸಹ ಪಂಚ್ ಇವಿ ದೊಡ್ಡದಾಗಿರೋದ್ರಿಂದ ಹಿಂಬದಿಯ ಪ್ರಯಾಣಿಕರಿಗೆ ಇದು ಕಂಫರ್ಟೇಬಲ್ ಆಗಿ ಸಿಗುತ್ತೆ. ಇದಾದ ನಂತರ ಬೂಟ್ ಸ್ಪೇಸ್ ಕಡೆ ನೋಡೋದಾದ್ರೆ ಟಿಯಾಗೋ ಇವಿಗಿಂತ ಪಂಚ್ ಇವಿ ಸಾಕಷ್ಟು ದೊಡ್ಡದಾಗಿದೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದು ಫ್ಯಾಮಿಲಿ ಯೂಸೇಜ್ ದೃಷ್ಟಿಯಿಂದ ನೋಡಿದ್ರೆ ಪಂಚ್ ಇವಿ ತುಂಬಾನೇ ಸ್ಟ್ರಾಂಗ್ ಪ್ಯಾಕೇಜ್ ಆಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು ಟೈರ್ ಸೈಜ್ ಕಡೆ ಬರೋದಾದ್ರೆ ಟಿಯಾಗೋ ಇವಿಯಲ್ಲಿ ಲೋವರ್ ವೇರಿಯಂಟ್ ನಲ್ಲಿ 14 ಇಂಚ್ ನ ಸ್ಟೀಲ್ ವೀಲ್ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು ಟಾಪ್ ವೇರಿಯಂಟ್ ನಲ್ಲಿ 14 ಇಂಚಸ್ ಹೈಪರ್ ಸ್ಟೀಲ್ ಏರೋ ವೀಲ್ ಅನ್ನ ನೋಡ್ಲಿಕ್ಕೆ ಕೊಟ್ಟಿದ್ದಾರೆ. ಇನ್ನು ಪಂಚ್ ಇವಿ ಕಡೆ ಬರೋದಾದ್ರೆ ಬೇಸ್ ವೇರಿಯಂಟ್ ನಲ್ಲಿ 15 ಇಂಚಿನ ಸ್ಟೀಲ್ ವೀಲ್ ಕೊಟ್ರೆ ಟಾಪ್ ವೇರಿಯಂಟ್ ನಲ್ಲಿ 16 ಇಂಚಿನ ಡೈಮಂಡ್ ಕಟ್ ಅಲಾಯ್ ವೀಲ್ ಅನ್ನು ನೋಡ್ಲಿಕ್ಕೆ ಕೊಟ್ಟಿದ್ದಾರೆ. ದೊಡ್ಡ ವೀಲ್ ಬೇಸ್ ಇರುವ ಕಾರಣ ಪಂಚ್ ಇವಿ ಸಾಕಷ್ಟು ಮಸ್ಕ್ಯುಲರ್ ಆಗಿ ನಿಮ್ಗೆ ಲುಕ್ ಕೊಡುತ್ತೆ. ಇನ್ನು ಮೇನ್ ವಿಷಯಕ್ಕೆ ಬರೋದಾದ್ರೆ ಬ್ಯಾಟರಿ ಪವರ್ ಮತ್ತು ರೇಂಜ್ ಇದೆ ನೋಡಿ. ಈ ಎರಡು ಕಾರ್ನಲ್ಲಿ ದೊಡ್ಡ ವ್ಯತ್ಯಾಸವನ್ನು ತರುವುದು. ಟಿಯಾಗೋ ಇವಿಯಲ್ಲಿ 2 ಬ್ಯಾಟರಿ ಪ್ಯಾಕ್ ಆಪ್ಷನ್ ಅನ್ನು ನಿಮ್ಗೆ ನೋಡ್ಲಿಕ್ಕೆ ಕೊಟ್ಟಿದ್ದಾರೆ. 19.2 ಕಿಲೋವ್ಯಾಟ್ ಮತ್ತು 24 ಕಿಲೋವ್ಯಾಟ್. 19.2 ಕಿಲೋವ್ಯಾಟ್ ಬ್ಯಾಟರಿಯಲ್ಲಿ ಸುಮಾರು 250 ಕಿಲೋಮೀಟರ್ ರಿಯಲ್ ವರ್ಲ್ಡ್ ರೇಂಜ್ ಸಿಗುತ್ತೆ. ಇನ್ನು 24 ಕಿಲೋವ್ಯಾಟ್ ಬ್ಯಾಟರಿಯಲ್ಲಿ ಸುಮಾರು 285 ಕಿಲೋಮೀಟರ್ ರಿಯಲ್ ವರ್ಲ್ಡ್ ರೇಂಜ್ ನೋಡ್ಲಿಕ್ಕೆ ಸಿಗುತ್ತೆ. ಸಿಟಿ ಬಳಕೆಗೆ ಇದು ಸಾಕಷ್ಟು ಬೆಸ್ಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ 30 ಕಿಲೋವ್ಯಾಟ್ ಫಾಸ್ಟ್ ಚಾರ್ಜರ್ ಬಳಸಿದ್ರೆ ಕೇವಲ 18 ನಿಮಿಷದಲ್ಲಿ 100 ಕಿಲೋಮೀಟರ್ ರೇಂಜ್ ಕೊಡುವಷ್ಟು ಚಾರ್ಜ್ ಆಗುತ್ತೆ. ಇನ್ನು ಪಂಚ್ ಇವಿ ಕಡೆ ಬರೋದಾದ್ರೆ ಇಲ್ಲಿಯೂ ಸಹ 2 ಬ್ಯಾಟರಿ ಪ್ಯಾಕ್ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. 30 ಕಿಲೋವ್ಯಾಟ್ ಮತ್ತು 40 ಕಿಲೋವ್ಯಾಟ್. 30 ಕಿಲೋವ್ಯಾಟ್ ವೇರಿಯಂಟ್ ಗೆ 365 ಕಿಲೋಮೀಟರ್ ಕ್ಲೇಮ್ ರೇಂಜ್ ಕೊಟ್ರೆ ಅದು ರಿಯಲ್ ವರ್ಲ್ಡ್ ರೇಂಜ್ ನಲ್ಲಿ 260 ರಿಂದ 275 ಕಿಲೋಮೀಟರ್ ಆರಾಮಾಗಿ ಕೊಡುತ್ತೆ. ಇನ್ನು 40 ಕಿಲೋವ್ಯಾಟ್ ವೇರಿಯಂಟ್ ಗೆ 468 ಕಿಲೋಮೀಟರ್ ಕ್ಲೇಮ್ ರೇಂಜ್ ಕೊಟ್ಟಿದ್ರೆ ರಿಯಲ್ ವರ್ಲ್ಡ್ ನಲ್ಲಿ ಸುಮಾರು 355 ಕಿಲೋಮೀಟರ್ ವರೆಗೂ ಸುಲಭವಾಗಿ ಓಡಿಸಬಹುದು. ಇಲ್ಲಿ ನೋಡಬೇಕಾದ್ರೆ ರೇಂಜ್ ಹಾಗೂ ಪರ್ಫಾರ್ಮೆನ್ಸ್ ಎರಡರಲ್ಲೂ ಪಂಚ್ ಇವಿ ಸ್ಪಷ್ಟವಾಗಿ ಮುಂದೆ ಇದೆ. ಆದರೆ ಅದರ ಜೊತೆಗೆ ಪ್ರೈಸ್ ಕೂಡ ಹೆಚ್ಚಾಗುತ್ತದೆ. ಸಿಟಿ ಬಳಕೆಗೆ ಮಾತ್ರ ಇದ್ದರೆ ಟಿಯಾಗೋ ಇವಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಆದರೆ ಲಾಂಗ್ ಡ್ರೈವ್, ಬೆಟರ್ ಪರ್ಫಾರ್ಮೆನ್ಸ್ ಹಾಗೂ ಫ್ಯೂಚರ್ ಪ್ರೂಫ್ ಇವಿ ಬೇಕಾದ್ರೆ ಪಂಚ್ ಇವಿ ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಇನ್ನು ಫೀಚರ್ಸ್ ಕಡೆ ನೋಡೋದಾದ್ರೆ ಟಾಟಾ ಟಿಯಾಗೋ ಇವಿಯಲ್ಲಿ ಟಾಪ್ ವೇರಿಯಂಟ್ ನಲ್ಲಿ ನಿಮಗೆ 26 ಸೆಂಟಿಮೀಟರ್ ನ ಟಚ್ ಸ್ಕ್ರೀನ್ ಅನ್ನು ಕೊಟ್ಟಿದ್ದಾರೆ. ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. 360 ಕ್ಯಾಮೆರಾ, ಬ್ಲೈಂಡ್ ವ್ಯೂ ಮಾನಿಟರ್, ಕನೆಕ್ಟೆಡ್ ಕಾರ್ ಟೆಕ್ನಾಲಜಿ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಪುಷ್ ಬಟನ್ ಸ್ಟಾರ್ಟ್, ವೈರ್ಲೆಸ್ ಕನೆಕ್ಟಿವಿಟಿ, ಮಲ್ಟಿಪಲ್ ಡ್ರೈವ್ ಮೋಡ್ಸ್, ಈ ಎಲ್ಲ ಪ್ರೀಮಿಯಂ ಫೀಚರ್ ಗಳು ಇದರಲ್ಲಿ ಸಿಗುತ್ತವೆ. ಇನ್ನು ಪಂಚ್ ಇವಿ ಕಡೆ ಬಂದ್ರೆ ಇದು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಇದರಲ್ಲಿ 26 ಸೆಂಟಿಮೀಟರ್ ಇರೋ ಹಾರ್ಮನ್ HD ಟಚ್ ಸ್ಕ್ರೀನ್ ಅನ್ನು ಕೊಟ್ಟಿದ್ದಾರೆ. IRA ಕನೆಕ್ಟೆಡ್ ಕಾರ್ ಟೆಕ್ನಾಲಜಿ ನೋಡಬಹುದು. ಅದರ ಜೊತೆಗೆ ಸ್ಮಾರ್ಟ್ ವಾಚ್ ಕನೆಕ್ಟಿವಿಟಿ, ಲೆದರ್ ಸೀಟ್, ವೆಂಟಿಲೇಟೆಡ್ ಸೀಟ್, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಮತ್ತು ಆಟೋ ಹೋಲ್ಡ್, ನ್ಯಾವಿಗೇಷನ್, ಆಟೋ IRVM, ವೈರ್ಲೆಸ್ ಚಾರ್ಜರ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಇಕೋ ಸಿಟಿ ಮತ್ತು ಸ್ಪೋರ್ಟ್ ಡ್ರೈವಿಂಗ್ ಮೋಡ್ಸ್, 360 ಕ್ಯಾಮೆರಾ, ಬ್ಲೈಂಡ್ ಸ್ಪಾಟ್ ಮಾನಿಟರ್, ಹೀಗೆ ಇನ್ನಷ್ಟು ಪ್ರೀಮಿಯಂ ಫೀಚರ್ ಗಳು ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಫ್ಯೂಚರ್ ಲೋಡೆಡ್ ಎಕ್ಸ್ಪೀರಿಯನ್ಸ್ ಬೇಕಾದ್ರೆ ಪಂಚ್ ಇವಿ ಕ್ಲಿಯರ್ಲಿ ವಿನರ್ ಆಗಿರುತ್ತೆ. ಆದ್ರೆ ಟಿಯಾಗೋ ಇವಿ ಕೂಡ ಅದರ ಪ್ರೈಸ್ ಗೆ ಅದು ಅದ್ಭುತ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಇನ್ನು ಸೇಫ್ಟಿ ಕಡೆ ಬರೋದಾದ್ರೆ ಈ ಎರಡು ಕಾರುಗಳು ಟಾಟಾಗೆ ತಕ್ಕಂತೆ ಹೆಸರನ್ನು ಉಳಿಸಿಕೊಂಡಿದೆ. ಎರಡರಲ್ಲೂ 5 ಸ್ಟಾರ್ ರೇಟಿಂಗ್ ಅನ್ನು ನೀವು ನೋಡಬಹುದು. ಅದರ ಜೊತೆಗೆ ಸ್ಟ್ಯಾಂಡರ್ಡ್ 6 ಏರ್ ಬ್ಯಾಗ್ಸ್ ನೋಡಬಹುದು, ABS ವಿತ್ EBD ನೋಡಬಹುದು, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ನೋಡಬಹುದು, ಹಿಲ್ ಹೋಲ್ಡ್ ಅಸಿಸ್ಟೆಂಟ್ ಇದರಲ್ಲಿ ಇದೆ, TPMS ಇದೆ, 360 ಕ್ಯಾಮೆರಾ ಇದೆ, ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಇದೆ. ಹೀಗೆ ಬಹುತೇಕ ಎಲ್ಲ ಪ್ರಮಾಣದ ಸೇಫ್ಟಿ ಫೀಚರ್ ಅನ್ನು ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹೀಗಾಗಿ ಸೇಫ್ಟಿಯಲ್ಲಿ ಎರಡು ಕಾರುಗಳು ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ಮೇನ್ ಆಗಿ ಬರೋದು ಪ್ರೈಸಿಂಗ್ ಅಲ್ಲಿ ಟಾಟಾ ಟಿಯಾಗೋ ಇವಿ 6.99 ಲ್ಯಾಕ್ ದಿಂದ ಪ್ರಾರಂಭವಾದ್ರೆ ಟಾಪ್ ವೇರಿಯಂಟ್ 9.99 ಲ್ಯಾಕ್ ವರೆಗೂ ಹೋಗುತ್ತದೆ. ಇದರಲ್ಲಿ ಬ್ಯಾಟರಿ ಆಸ್ ಅ ಸರ್ವಿಸ್ ಆಪ್ಷನ್ ಕೂಡ ಇದೆ.
ಆಗ ಸ್ಟಾರ್ಟಿಂಗ್ ಪ್ರೈಸ್ ಕೇವಲ 4.69 ಲ್ಯಾಕ್. ಆದರೆ ನಂತರ ಬ್ಯಾಟರಿ ಯೂಸೇಜ್ಗೆ ಪ್ರತಿ ಕಿಲೋಮೀಟರ್ಗೆ 2.6 rupees ಅನ್ನು ಟಾಟಾಗೆ ಪಾವತಿಸಬೇಕಾಗುತ್ತದೆ. ಇನ್ನು ಪಂಚ್ ಇವಿ ಕಡೆ ಬರೋದಾದ್ರೆ ಬೇಸ್ ವೇರಿಯಂಟ್ 9.69 ಲ್ಯಾಕ್ ದಿಂದ ಪ್ರಾರಂಭವಾದರೆ ಟಾಪ್ ವೇರಿಯಂಟ್ 12.59 ಲ್ಯಾಕ್ ವರೆಗೂ ಹೋಗುತ್ತದೆ. ಇದರಲ್ಲಿಯೂ ಸಹ ಬ್ಯಾಟರಿ ಆಸ್ ಅ ಸರ್ವಿಸ್ ಲಭ್ಯವಿದೆ. ಆಗ ಇದರ ಸ್ಟಾರ್ಟಿಂಗ್ ಪ್ರೈಸ್ 6.49 ಲ್ಯಾಕ್. ಬ್ಯಾಟರಿ ಯೂಸೇಜ್ಗೆ ಇದು ಸುಮಾರು 2.6 rupees per kilometer ಚಾರ್ಜ್ ಮಾಡುತ್ತೆ. ಅಂದ್ರೆ ಇಲ್ಲಿ ಎರಡು ಕಾರ್ ನೋಡೋದಾದ್ರೆ ಟಿಯಾಗೋ ಇವಿ ಬಜೆಟ್ ಫ್ರೆಂಡ್ಲಿ, ಪಂಚ್ ಇವಿ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್. ಇನ್ನು ಫೈನಲ್ ಆಗಿ ಹೇಳೋದಾದ್ರೆ ಈ ಎರಡು ಕಾರ್ ನಲ್ಲಿ ಯಾವ ಕಾರ್ ಬೆಸ್ಟ್ ಅನ್ನೋದಾದ್ರೆ ನಿಮ್ಮ ಬಜೆಟ್ ಏನಾದ್ರು ಲಿಮಿಟೆಡ್ ಇದ್ರೆ, ಡೈಲಿ ಸಿಟಿ ಡ್ರೈವಿಂಗ್ ಹೆಚ್ಚು ಇಲ್ದಿದ್ರೆ, ವ್ಯಾಲ್ಯೂ ಫಾರ್ ಮನಿ ಕಾರ್ ಬೇಕಾದ್ರೆ ನೀವು ಟಾಟಾ ಟಿಯಾಗೋ ಇವಿ ಅನ್ನ ನೋಡಬಹುದು. ಆದರೆ ಇನ್ನು ಹೆಚ್ಚು ಪ್ರೀಮಿಯಂ ಫೀಲ್ ಬೇಕಾದ್ರೆ, ಎಸ್ಯುವಿ ರೋಡ್ ಪ್ರೆಸೆನ್ಸ್ ಬೇಕಾದ್ರೆ, ದೊಡ್ಡ ಕ್ಯಾಬಿನ್, ಹೆಚ್ಚು ರೇಂಜ್, ಹೆಚ್ಚು ಫ್ಯೂಚರ್, ಲಾಂಗ್ ಟರ್ಮ್ ಯೂಸೇಜ್ ಇವೆಲ್ಲ ಬೇಕಾದ್ರೆ ನೀವು ಪಂಚ್ ಇವಿ ಖಂಡಿತವಾಗಿಯೂ ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ಸುತ್ತೆ. ನೀವೇನಾದ್ರು ಕೇಳಿದ್ರೆ ನನ್ನ ಪರ್ಸನಲ್ ಚಾಯ್ಸ್ ಯಾವುದು ಅಂತ ಕೇಳಿದ್ರೆ ನಾನು ಖಂಡಿತವಾಗಿಯೂ ಪಂಚ್ ಇವಿ ಅನ್ನ ಸೆಲೆಕ್ಟ್ ಮಾಡ್ತೇನೆ. ಕಲರ್ ಆಗಿರ್ಲಿ, ರೋಡ್ ಪ್ರೆಸೆನ್ಸ್ ಆಗಿರ್ಲಿ, ಪ್ರೀಮಿಯಂ ಆಗಿರ್ಲಿ, ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸುತ್ತೆ. ಈಗ ನಿಮ್ಮ ಸರದಿ, ನೀವು ಈ ಎರಡು ಕಾರ್ ನಲ್ಲಿ ಯಾವ ಕಾರನ್ನ ಆಯ್ಕೆ ಮಾಡ್ಕೋತೀರಾ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಬಹುದು. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಲೈಕ್ ಸಹ ಮಾಡಬಹುದು. ಧನ್ಯವಾದಗಳು.